ಎಲ್ಲರೂ ಭೇಟಿಯಾಗಿದ್ದಾರೆ. ಯಾರು ಭೇಟಿಯಾಗಿ ನನ್ನ ಸೋರ್ಸಸ್ ಪ್ರಕಾರ ಎಲ್ಲ ಸೀನಿಯರ್ಸ್ ಇರ್ಬೋದು, ಕೆಲವೊಂದು ಬಿಟ್ಟರೆ ಎಲ್ಲರೂ ಭೇಟಿಯಾಗಿದ್ದಾರೆ. ಸೊ ಅದ್ರಲ್ಲಿ ನಾನು ಒಬ್ಬನು ಭೇಟಿಯಾಗಿರ್ಬೋದು ಕೊನೆಯದಾಗಿ. ಇಲ್ಲ ಇಲ್ಲ, ಪಕ್ಷ ಒಂದೇ ಇದೆ, ಬರಲೇಬೇಕು. ನಾವು ಅಲ್ಲಿ ಹೋಗ್ತೀವಿ, ನಮ್ಮ ಕಡೆ ಅವ್ರು ಬರ್ತಾರ. ಅದೇನು ವಿಶೇಷ ಅರ್ಥ ಕಲ್ಪಿಸೋದ ಅವಶ್ಯಕತೆ ಇಲ್ಲ. ಸೊ ಅವರು ಅವಶ್ಯಕವಾಗಿ ಇಲ್ಲಿ ಬಂದು ಹೋಗಿದ್ದಾರೆ ಸಾಕಷ್ಟು ಸಾರಿ. ಡಿ.ಕೆ. ಸುರೇಶ್ ಅವರು ಬಂದಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿದ್ದೀವಿ, ಸಾಕಷ್ಟು ಸಾರಿ ಹೋಗಿದ್ದೇವೆ, ಹೋಗಿಲ್ಲ ಅಂತೇನಿಲ್ಲ. ನಾಯಕರ ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ ಹೈಕಮಾಂಡ್ ಅವರು, ನಮ್ಮ ರಾಜ್ಯದ ನಾಯಕರುಗಳ ಜೊತೆಗೆ ಈ ಬೆಳವಣಿಗೆ ನಮ್ಮಿಂದ ಏನಾದರೂ ಇಲ್ಲ, ನಮಗೆ ಅಲ್ಲಿ ಬರ್ಲಿಕ್ಕೆ ಹೇಳಿಲ್ಲ. ನಮ್ಮ ಮಾಹಿತಿ ಕೂಡ ಯಾರು ಕೇಳುವಂತ ಪ್ರಯತ್ನ ಕೂಡ ಮಾಡಿಲ್ಲ. 5 ಜನರ ನಡುವೆ ಘೋಷಣೆ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ರಿವೀಲ್ ಮಾಡಿದ್ರು. ದಿನ ಮೂವಾಗಿದ್ರು ಅಂತದೇನಿಲ್ಲ ಅಂತ. ಈ ಸಡನ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನು ಯಾಕೆ ಮಾತನಾಡ್ತಾರೆ? ನೋಡಿ, ಅವ್ರಿಗೂ ಆಸೆ ಇದ್ದೇ ಇರೋದು ಆಗ್ಬೇಕಂತ, ಸಿಎಂ ಆಗಲಿಕ್ಕೆ. ಅವ್ರೇನ್ರ ಅದನ್ನು ಕೇಳಿರ್ಬೋದು. ಅವರು ಸಿಎಂ ಕ್ಲೇಮ್ ಮಾಡಿದ್ರು, ಡೇ 1 ಇಂದ ಅವರು ಕ್ಲೇಮ್ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ಅವಕಾಶ ಕೊಟ್ಟಿದೆ. ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು. ಇವತ್ತು ಸಿಎಂ ಅವರು ಕೂಡ ಅಪೀಲ್ ಮಾಡಿದ್ದಾರೆ, ಹೈಕಮಾಂಡ್ ಅವರು ಬೇಗ ಇತ್ಯರ್ಥ ಮಾಡಬೇಕಂತ. ಸೊ ಸ್ವಂತ ಸಿಎಂ ಅವರು ಹೇಳಿದಾಗ ಅದ್ರ ಬಗ್ಗೆ ವರಿಷ್ಠರು ಗಮನ ಹರಿಸಬೇಕು. ಸರ್, 2.5 ವರ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು ಕೂಡ ಈ ಶಾಸಕರ ಅಭಿಪ್ರಾಯ ಮುಖ್ಯ ಅಲ್ವಾ ಸರ್? ಶಾಸಕರ ಅಭಿಪ್ರಾಯ ಇಲ್ಲದೇ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆಲ್ಲ ಸಮ್ಮತಿ ಇದೆಯಾ ಎಲ್ಲ ಶಾಸಕರು? ಇನ್ನೂ ನಮ್ಮ ಪಾರ್ಟಿ ಅಂತಲ್ಲಿ ಚರ್ಚೆ ಇಲ್ಲ, ಯಾವುದೋ ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಬಂದೇ ಇಲ್ಲ, ಅದು ಎಲ್ಲಿ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ಸರ್, ಎಲ್ಲರೂ ಖರ್ಗೆ ಅವ್ರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಈ ರಾಜಕೀಯ ಗೊಂದಲಗಳನ್ನ ಆದಷ್ಟು ಬೇಗ ಬಗೆಹರಿಸಿ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಎಲ್ಲರೂ ಮನವಿ ಮಾಡಿದ್ದಾರೆ. ತಾವು ಅವ್ರನ್ನೇನು ಭೇಟಿ ಮಾಡಿಲ್ಲ, ನಾವೇನು ಭೇಟಿ ಮಾಡ್ತೀವಿ ಇವತ್ತಿನ ಭೇಟಿ ಮಾಡ್ತೀವಿ. ನೋಡೋಣ, ಟೈಮ್ ತಗೋತೀನಿ. ಟೈಮ್ ಸಿಕ್ಕರೆ ನಾನು ಭೇಟಿಯಾಗಿ ಹೇಳ್ತೀನಿ. ಸೊ ಅವ್ರನ್ನ ಭೇಟಿಯಾಗಲಿಕ್ಕೆ ಸಮಸ್ಯೆಲ್ಲ ಭೇಟಿ ಆಗ್ತೀವಿ, ಅವ್ರ ಅಭಿಪ್ರಾಯ ತಗೊಳ್ತೀವಿ. ನಮ್ಮ ಅಭಿಪ್ರಾಯ ಅವರ ಮುಂದೆ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಸರ್, ಬದಲಾವಣೆ ಬಗ್ಗೆ ಹೈಕಮಾಂಡ್ ಹೇಳಿದ್ರೆ ಸರ್, ಹೈಕಮಾಂಡ್ ಹೌದು ಆಗ್ಬೇಕು ಅಥವಾ ಆಗುತ್ತೆ ಆ ತರ ಹೇಳಿದ್ರೆ ವಿರೋಧಗಳಿದಾವೆ ಸರ್. ಅದು ಪಾರ್ಟಿ ಕೆಲಸ. ಅದನ್ನ ನೋಡೋದು, ವಿರೋಧ ಇದೆಯಾ ಪರವಾಗಿದೆಯಾ ಅದನ್ನ ನೋಡುವಂತ ಪ್ರಯತ್ನ ಪಕ್ಷ ಮಾಡಬೇಕಾಯ್ತು. ನಾವು ಇಂಡಿವಿಜುವಲ್ ಹೇಳಿಕ್ಕಾಗಲ್ಲ, ಪಕ್ಷ ನೋಡಬೇಕಾಗುತ್ತೆ, ಪಕ್ಷ ಅಸೆಸ್ಮೆಂಟ್ ಮಾಡಬೇಕು. ಸರ್, ನಿಮ್ಮ ಮತ್ತೆ ಡಿಸಿಎಂ ಅವರಿಗೆ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಪರ್ವ ಏನಾದರೂ ಆಗಿದೆ ಶುರುವಾಗಿದೆ ಅಂತ ಮಾತಾಡಿದ್ದಾರೆ. ಬದಲಾವಣೆ ಪರ್ವ ಏನಿಲ್ಲ, ಬದಲಾವಣೆ ಇಲ್ಲ. ಡಿ.ಕೆ. ಶಿವಕುಮಾರ್ ಸಹಜವಾಗಿ ಎಲ್ಲರಿಗೂ ಭೇಟಿಯಾಗಿದ್ದಾರೆ. ಕೆಲವು ಕಡೆ ಅವ್ರ ಮನೆಗೆ ಕರ್ಸ್ಕೊಂಡು ಭೇಟಿಯಾಗಿದ್ದಾರೆ, ಕೆಲವು ಕಡೆ ಹೊರಗಡೆ ಭೇಟಿಯಾಗಿದ್ದಾರೆ. ಅಂತ ಭೇಟಿ ನಮ್ದು ಒಂದು ಕೂಡ ಅಷ್ಟೇ ಭೇಟಿ. ಸೊ ಇದರಿಂದ ನಮ್ಮ ಭೇಟಿಯಿಂದ ಬಹಳಷ್ಟು ಏನೋ ಆಗ್ತೈತೆ ಅನ್ನೋದೇನೋ ಊಹೆ ಮಾಡ್ಲಿಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿ ಇದು ಸಂಚಲನಕ್ಕೆ ಕಾರಣ ಆಗಿದೆ ಅಂತ ಪ್ರಮುಖವಾಗಿ ನೀವು ಹಿಂದಿನಿಂದಲೂ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ವಿಚಾರವಾಗಿ ಕೂಡ ಸ್ಪಷ್ಟ ನಿರ್ವಹಣೆ, ಬೇರೆ ಬೇರೆ ವಿಚಾರಗಳು ಸ್ಪಷ್ಟ ನಿರ್ವಹಣೆ ಕೊಡ್ತಾ ಇದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಭೇಟಿಗೆ ಸಂಬಂಧಪಟ್ಟಾಗಿ ಭೇಟಿಯದಷ್ಟೇ, ಅದರಲ್ಲೇನು ನಮ್ಮ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋಲ್ಲ, ಹಂಗೆ ಇರ್ತದೆ. ಸೊ ಭೇಟಿ ಆಗ್ಲಿಕ್ಕೆ ಬಂದು ಹೇಳಿದಲ್ಲ, ಒಂದೇ ಪಕ್ಷದಲ್ಲಿದ್ದಾರೆ, ಸಾಕಷ್ಟು ವಿಷಯಗಳು ಚರ್ಚೆಯಲ್ಲಿದೆ. ಅದು ಡೆವಲಪ್ಮೆಂಟ್ ಇರಬಹುದು, ಮುಂದಿನ ಚುನಾವಣೆ ಬಗ್ಗೆ ಇರಬಹುದು, ಚರ್ಚೆ ಆಗ್ತದೆ. ಪರಮೇಶ್ವರ್ ಅವರು ಸೀನಿಯಾರಿಟಿ ಕ್ಲೇಮ್ ಮಾಡಿದ್ದಾರೆ. 2013ರಲ್ಲಿ ನಾನು 8 ವರ್ಷ ಅಧ್ಯಕ್ಷನಾಗಿದ್ದೆ, ನನ್ನ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿತ್ತು, ಹಾಗಾಗಿ ನಾನು ಕೂಡ ಸಿಎಂ ಆಕಾಂಕ್ಷಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಲೇಮ್ ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಸರ್. ಅವರು ಹೇಳಿದ್ದಾರೆ 8 ವರ್ಷ ಅವರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಅವರು ಕೂಡ ಕ್ಲೇಮ್ ಮಾಡಿದ್ರೆ ತಪ್ಪಿಲ್ಲ ಅಂತ ಮಂಡ್ಯ ಬೆಳಗಾವಿಯಲ್ಲಿ ಕೂಡ ನಾವು ಹೇಳಿದ್ದೀವಿ. ಸೊ ಈಗ ಅವ್ರು ಅದನ್ನ ಹೇಳ್ತೇವೆ, ಅವ್ರ ಸೀನಿಯರಿಟಿ ಇದೆ, ತಪ್ಪಿಲ್ಲ. ಆದ್ರೆ ಅಂತಿಮವಾಗಿ ಯಾರು ಮಾಡೋರು? ಫೈನಲ್ ಡೆಲ್ಲಿಯಲ್ಲಿ ಮಾಡ್ತಾರೆ. ನಮ್ದು ಏನಿದ್ರೆ ಕ್ಲೇಮ್ ಅಷ್ಟೇ. ಆಪ್ಷನ್ ನೋಡ್ತಾ ಇದ್ದಾರೆ, ಕೆಲ ಸಚಿವರು ಅದೇ ಅಭಿಪ್ರಾಯ ಇದೆ.
ಶಿವರಾಮ್ ಪಾಟೀಲ್ ಖರ್ಗೆ ಅವರು ಬಂದ್ರೆ ನಮ್ಗೆ ಇಲ್ಲ, ಈಗ ಸಾಕು ನಮ್ಮ ಅಧ್ಯಕ್ಷದ ಸೀಮಿತವಾಗಿ ಅಷ್ಟೇ ಮಾತಾಡೋಣ. ಮತ್ತೀಗ ಎಲ್ಲಿ ಅಲ್ಲಿ ಸುತ್ತಾಕಿ ಇಲ್ಲಿ ಸುತ್ತಾಕಿ ದಿಲ್ಲಿ ಸುತ್ತಾಕಿ ಮತ್ತೆ ಕಾಶ್ಮೀರ ಸುತ್ತಾಕಿ ಇಲ್ಲಿ ಬರಬೇಡ. ಆಪ್ಷನ್ಗಳ ಬಗ್ಗೆ ಏನಾಗುತ್ತಂದ್ರೆ ಆಯ್ಕೆಗಳು ಕೊಡ್ತಾರೆ. ಈಗ ಪಕ್ಷದ ವರಿಷ್ಠ ಏನಂದ್ರೆ ಇವರು ಬೇಡ ಅಂತಂದ್ರೆ ಮೂರನೇ ಆಪ್ಷನ್ ಏನಾದ್ರು ಇದ್ರೆ ಅದ್ರಲ್ಲಿ ನೀವು ಆಗಿರ್ಬೋದಾ, ಪರಮೇಶ್ವರ್ ಆಗಿರ್ಬೋದಾ, ಅಥವಾ ಖರ್ಗೆ ಆಗಿರ್ಬೋದಾ ಅಂತ ಅನ್ನೋದು ಕುತೂಹಲ ಜನರು ಸಹ ಕರೆಕ್ಟ್. ಅದಿನ್ನ ನಮಗೂ ಇದೆ. ಅಂತ ಸನ್ನಿವೇಶ ಬಂದಿಲ್ಲ ಅಂತಂದ್ರೆ ಹೇಳೋರು ನಾವು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಂದೇ ಇಲ್ಲ ಈಗ ಬರ್ದೆ ಹಂಗೆ ಸುಮ್ಮ ಕೋರ್ಟ್ ಹೊಲಿಸ್ಕೊಂಡು ಕೂತ್ ನಾವು ಯಾವಾಗ ಇರ್ತಾರೆ ಗವರ್ನರ್, ಯಾವಾಗ ಇರ್ತಾರೆ ಗವರ್ನರ್ ಅಂದ್ರೆ ಏನ್ ಮಾಡೋದು? ಕೋರ್ಟ್ ಕಲಿಲಿಕ್ಕಾಗಲ್ಲ, ಹಾಕ್ಲಿಕ್ಕಾಗಲ್ಲ, ಹಂಗಾಗಿದೆ. ಸರ್, ಹಾಗಾದ್ರೆ ನಿಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ವಾ ಸರ್? ನಾವು ಪಕ್ಷದ ಜೊತೆ ಇದ್ದೀವಿ. ಪಕ್ಷ ಫಸ್ಟ್, ಪಕ್ಷ ಜೊತೆ ಇರ್ತೀವಿ. ಪಕ್ಷದ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ. ಸೊ ಯಾರು ಯಾವ ಜವಾಬ್ದಾರಿ ಕೊಡ್ತಾರೋ ಅದನ್ನ ನಾವು ಇಂದು ಕೂಡ ನಿಭಾಯಿಸಿದ್ವಿ, ಇವತ್ತು ಕೂಡ ನಿಭಾಯಿಸ್ತೀವಿ. ಸರ್, ಮೊದಲಿಂದಲೂ ಕೂಡ ಸಿಎಂ ಅವರ ಜೊತೆನೇ ಗುರುತಿಸ್ಕೊಂಡು ಬಂದಿರುವಂತಹ ಈ ಕ್ಷಣಕ್ಕೂ ಕೂಡ ನೀವು ಸಿದ್ದರಾಮಯ್ಯ ಅವರ ಜೊತೆಗೆ ಇರ್ತೀವಿ ಅನ್ನುವಂತ ಪಕ್ಷದ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದ್ರಿ. ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನ ಗುರುತಿಸ್ಕೊಂಡಿರ್ತಾರೆ. ಹಂಗ್ ಕೂಡ ನಾವು ಸಿದ್ದರಾಮಯ್ಯ ಗುರುತಿಸ್ಕೊಂಡಿದ್ವಿ. ಅದು ಇಂದು ಇದ್ಯತೆ ಇವತ್ತು ಕೂಡ ಅದಿದ್ದೇ ಇರೋ, ಅದ್ರಲ್ಲೇನು ಬದಲಾವಣೆ ಇರಲ್ಲ. ಡಿಕೆ ಶಿವಕುಮಾರ್ ಅವ್ರ ಮೇಲೆ ನಿಮಗೂ ಕೂಡ ಕೋಪ ಇತ್ತು. ಹಿಂದೆ ಬೆಳಗಾವಿ ಹಸ್ತಕ್ಷೇಪ ಮಾಡ್ತಿರೋದಕ್ಕೆಲ್ಲ ಇಲ್ಲಿ ನಾವು ಹೇಳಿದ್ವಿ, ಸಾಕಷ್ಟು ಸಾರಿ ಹೇಳಿದ್ವಿ, ಯಾವುದೇ ಕೋಪ್ ಇಲ್ಲ. ಕೋಪ್ ಇದ್ರೆ ನಾವು MLC ಒಳಗೆ ಮಾಡ್ತಿರ್ಕಿಲ್ಲ, DCC ಬ್ಯಾಂಕ್ದಾಗ ಮಾಡ್ತಿರ್ಕಿಲ್ಲ. ಕೋಪ್ ಯಾವುದೂ ಇಲ್ಲ. ಇದ್ರೂ ಟೆಂಪರರಿ ಅಂತ ಹೇಳಿದ್ವಿ. ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ, ನಾವು ಇಳಿಸ್ತೀವಿ, ಅವ್ರ ಬಸ್ನಾಗ ಅವ್ರು ಹಚ್ಕೋತಾರ ಅಂತ ನಡೀತಾರ ಸಣ್ಣ ಪುಟ್ಟ ಅಂತ ಹೇಳಿದ್ವಿ. ಅದು ಉದಾಹರಣೆ ಹೇಳಿದ್ದೀನಿ ನಾವು. ಅಲ್ಲೇನಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಅಂತದೇನು ಇಲ್ವೇ ಇಲ್ಲ. ರಾಜ್ಯ ಆಗಿರ್ಬೋದು ಸರ್, ಏನೇ ಭಿನ್ನಾಭಿಪ್ರಾಯಗಳಿದ್ರು ಒಂದೇ ಪಕ್ಷದಲ್ಲಿ ಇದ್ದ ಮೇಲೆ ಹೊಂದಾಣಿಕೆ ಅನಿವಾರ್ಯ. ಅದನ್ನ ನಾವು ಮಾಡಿ ತೋರಿಸಿದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಕ್ಷದ ಚುನಾವಣೆಯಲ್ಲಿ ನಾವು ಸಾಬೀತು ಮಾಡಿದೀವಿ. ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಸಾಬೀತು ಈಗಾಗಲೇ ಮಾಡಿದೀವಿ. ಸೊ ಅದು ಮುಂದುವರಿತದೆ ಅಷ್ಟೇ. ಸರ್, ರಾಜಣ್ಣವ್ರು ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವೆಲ್ಲರೂ ಒಂದು ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಒಂದು ಮಾಸ್ ಬೇಸಿರೋಂಥದ್ದು, ಅವರು ಬದಲಾಯಿಸಿದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಡ್ಯಾಮೇಜ್ ಆಗಬಹುದು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಅಲ್ಲ, ಅವ್ರ ನೇತೃತ್ವ ಬೇಕಂತ ನಾವು ಕೂಡ ಹೇಳಿರಲ್ಲ. ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಇದೆ ಅಂತ ನಾವು ಹೇಳಿದೀವಿ. ಸುಮಾರು 1 ವರ್ಷದಿಂದ ಹೇಳಿದ್ದೀವಿ. ಈಗ ಒಂದು ಕೆಲವರು ಹೇಳ್ತಿದ್ದಾರೆ, ನಾವು ಕೂಡ ಹೇಳಿದೀವಿ. ಅವರ ಸೇವೆ, ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ. ಕಂಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಸರ್. ಅದನ್ನ ಅವ್ರಿಗೆ CM ಅವ್ರಿಗೆ ಕೇಳ್ಬೇಕು. ನೀವು ಅವ್ರು ಹೆಂಗೆ ಅವ್ರ ಡಿಸಿಷನ್ ತಗೋಬೇಕಲ್ಲ. ಕಾಂಟೆಸ್ಟ್ ಆಕ್ಟಿವ್ ಆಗಿರ್ಬೇಕು ರಾಜಕೀಯದಲ್ಲಿ ಅಂತ. ಆಕ್ಟಿವ್ ಆಗಿರ್ಬೇಕಂತ ಹೇಳಿದೀವಿ. ಅವ್ರು ಹೇಳಿದಾರಲ್ಲ ಮೊನ್ನೆ, ನಾ ಇನ್ನೊಂದ್ ಸರಿ ನೋಡ್ತೀನಿ ಅಂತ, ಕುಸ್ತಿ ಆಡ್ತಂತ ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಇಷ್ಟೆಲ್ಲ ಕುಸ್ತಿ ಆದ್ರೂ ಇನ್ನೂ